ನೋಡಿ, ಸಿಂಧನೂರಿನಲ್ಲಿ ಪಿಡಿಒ ಹುದ್ದೆ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ಅವ್ಯವಹಾರ ಇರ್ಬೋದು, ಗೊಂದಲ ಇವೆಲ್ಲವೂ ಕೂಡ ಆಯಿತು. ಇಷ್ಟು ಮಾತ್ರ ಅಲ್ಲ, ಕಲಬುರಗಿಯಲ್ಲೂ ಕೂಡ ಇದೇ ಗೊಂದಲ ಈಗ ಸೃಷ್ಟಿಯಾಗಿದೆ. ಪಿಡಿಒ ಹುದ್ದೆ ಪರೀಕ್ಷೆಯಲ್ಲಿ ಗೊಂದಲ ಏರ್ಪಾಡಾಗಿದೆ. ಸಾಮಾನ್ಯ ಪರೀಕ್ಷೆ ಪತ್ರಿಕೆಯಲ್ಲಿ ಕೆಪಿಎಸ್ಸಿ ಎಡವಟ್ಟು ಮಾಡ್ಕೊಂಡಿದೆ. ಒಂದು ಕೋಣೆಯಲ್ಲಿ 24 ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ರು, ಆದರೆ ಕೇವಲ 12 ಪ್ರಶ್ನೆ ಪತ್ರಿಕೆ ಕಳುಹಿಸಿದ್ದಾರೆ ಕೆಪಿಎಸ್ಸಿ. ಕಲಬುರಗಿಯ ಗುಡ್ ಶೆಫರ್ಡ್ ಪರೀಕ್ಷಾ ಕೇಂದ್ರದಲ್ಲಿ ಈ ಗೊಂದಲ ಆಗಿದೆ. ಇನ್ನೊಂದು ಕಡೆಯಲ್ಲಿ ನಿಗದಿತ ಸಮಯಕ್ಕಿಂತ 20 ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆ ಮಾಡಿದ್ದಾರೆ. ಮತ್ತೆ ಹೆಂಗ್ ಬರೆಯೋಕ್ಕಾಗತ್ತೆ ವಿದ್ಯಾರ್ಥಿಗಳಿಗೆ? ಇದರಿಂದ ವಿದ್ಯಾರ್ಥಿಗಳು ಕೂಡ ರೊಚ್ಚಿಗೆದ್ದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ ನಡೆಯುವಂತ ಪರೀಕ್ಷೆಗೆ ಹಾಜರಾಗಲ್ಲ ಅಂತ ಪ್ರತಿಭಟನೆಗಿಳಿದಿದ್ದಾರೆ. ಪರೀಕ್ಷಾ ಕೇಂದ್ರದ ಮುಂದೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಸಿಂಧೂರಿನಲ್ಲೂ ಕೂಡ ಇದೇ ಹಣೆಬರ ಆಗಿದೆ. ಕೆಪಿಎಸ್ಸಿಯಿಂದ ಏನೆಲ್ಲ ಗೊಂದಲ ಮಾಡ್ತಾರೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದಿ ಇಡ್ತಾರೆ ರಾತ್ರಿ ಹಗಲಂದೆ. ಕೆಲವರೆಲ್ಲ ಕೆಲಸಕ್ಕೆ ಹೋಗೋರು ಕೂಡ ಕೆಲಸ ಮಾಡ್ಕೊಂಡು ಬಂದು ಓದಿ ಇಡ್ತಾರೆ ರಾತ್ರಿ. ಆದರೆ ಈ ತರ ಕೆಪಿಎಸ್ಸಿ ಎಡವಟ್ಟಿಂದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ನೋಡಿ. ಪಾಪ ಪಿಡಿಒ ಹುದ್ದೆ ಆಸೆ ಆಕಾಂಕ್ಷೆಯಿಂದ ಅವರು ಎಕ್ಸಾಮ್ ಅನ್ನ ಪ್ರಿಪೇರ್ ಆಗಿ ಬಂದಿರ್ತಾರೆ. 24 ಪತ್ರಿಕೆ ಕೊಡೋ ಬದಲು 12 ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ರಂತೆ. ಮತ್ತೆ ಸಿಂಧೂರವರು ಇದೇ ಆಯಿತು. ಅವರೆಲ್ಲರೂ ಕೂಡ ಕೆಪಿಎಸ್ಸಿ ವಿರುದ್ಧ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಯಿತು. ಅಲ್ಲಿ ಏನು ಮಾಡಿದ್ರಂತೆ, ಸಮಯಕ್ಕಿಂತ 20 ನಿಮಿಷ ತಡವಾಗಿ ಕೊಡೋದು. ಆಮೇಲೆ ನೀವು ಬರ್ದಿಲ್ಲ, ಲೇಟ್ ಆಯಿತು, ಅದನ್ನೆಲ್ಲ ಕೇಳೋಕೆ ಹೋಗಲ್ಲ ಅವರು ಟೈಮ್ ಆದ್ರ ಮೇಲೆ ಅವರು ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರಲ್ಲ, ಉತ್ತರ ಪತ್ರಿಕೆಯನ್ನು ತಗೊಂಡು ಹೋಗ್ತಾರೆ ಕಲೆಕ್ಟ್ ಮಾಡಿಕೊಂಡು. ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತಹದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಾಗಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮಧ್ಯವರ್ತಿಗಳು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವನ್ನು ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮಧ್ಯವರ್ತಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕೆ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಗಳನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದು ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಬ್ಬಿಣದ ಕಂಬಿಗಳು ಇರ್ತವೆ, ಆ ಕಬ್ಬಿಣ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ
ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಗಳನ್ನ ಅನುಮಾನ ಬಂದು ಆ ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕೆ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಗಳನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ, ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದು ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಂಬಿಗಳು ಇರ್ತವೆ, ಆ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಗಳನ್ನ ಅನುಮಾನ ಬಂದು ಆ ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.